ಮನೋ ಮನೋ ಪ್ರತ್ಯಾಹಾರ ಅಂತನ್ನೋದು ಬರೋ ಸ್ಟಿಮುಲಿ ಅಂತಂದ್ರೆ ಸಿಗ್ನಲ್ಗಳು, ಸೂಚನೆಗಳು. ಸೂಚನೆ ಇಲ್ಲದೆ ಯಾವ ಕೆಲಸವೂ ಇಲ್ಲ. ಕಣ್ಣು ಒಂದು ಸೂಚನೆಯನ್ನ ಕೊಡುತ್ತೆ, ಮೂಗು ಒಂದು ಸೂಚನೆಯನ್ನ ಕೊಡುತ್ತೆ, ಪಂಚ ಇಂದ್ರಿಯಗಳು ಪ್ರತಿಯೊಂದು ಕೂಡ ಒಂದು ಸೂಚನೆಯನ್ನ ಕೊಡುತ್ತೆ. ಫಸ್ಟ್ ತನ್ನ ಬಯಕೆಯನ್ನ ಹೇಳ್ಕೊಳತ್ತೆ ಮನಸ್ಸತ್ರ. ನಂಗೆ ಬೇಕಪ್ಪ. ಯಾರು ನಿಮ್ಮ ನಡೆಸೋನು? ಯಾರು? ಮನಸ್ಸೇ. ಪಂಚ ಇಂದ್ರಿಯಗಳು ಒಂದು ಟೂಲು ಅಷ್ಟೇ, ಅನುಭವಿಸೋದಕ್ಕೆ ಬೇಕಾಗಿರುವ ಒಂದು ಟೂಲು. ಆದರೆ ಅದನ್ನ ಅಪ್ರೂವ್ ಮಾಡೋದು ಅಥವಾ ಅದನ್ನ ನಿರ್ವಹಣೆಗೆ ತರೋದು ಯಾರು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಅಂದ್ರೆ ನಿಮ್ಮ ಮೆದುಳು, ನಿಮ್ಮ ಮನಸ್ಸು. ಸೊ ಮನಸ್ಸನ್ನೇ ಕಂಟ್ರೋಲ್ ಮಾಡ್ಬಿಟ್ರೆ ಅದು ಕೇಳುತ್ತೆ. ನನಗೆ ಇದಕ್ಕಿಂತ ಒಂದು ಕಥೆ ಹೇಳಿದೆ. ತಾಯಿ ಮಗು ಹತ್ರ ಕೆಲಸ ಮಾಡಿಸ್ಬೇಕು ಅಂದ್ರೆ ಬುದ್ಧಿವಂತಳು. ಅವಳೇನ್ ಮಾಡ್ತಾಳೆ, ಫ್ರಿಜ್ ಅಲ್ಲಿ ಕ್ಯಾಡ್ಬರೀಸ್ ಸಿಲ್ಕ್ ಚಾಕ್ಲೇಟ್ ತಂದಿಟ್ಟಿರ್ತಾಳೆ. 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿ ಒಂದು ಚಾಕ್ಲೇಟ್ ಅದು ತಂದಿಟ್ಟಿರ್ತಾಳೆ. ಮಗುಗೆ ತೋರಿಸ್ತಾಳೆ ತೆಗೆದ್ಬಿಟ್ಟು. ಹೋಮ್ವರ್ಕ್ ಕೊಟ್ಟಿದ್ದಾರೆ ಟೀಚರು, ಮಾಡ್ಬಿಡು ಮರಿ, ನೀ ಮಾಡಿದ ತಕ್ಷಣ ನಾನು ಕ್ಯಾಡ್ಬರೀಸ್ ಸಿಲ್ಕ್ ಚಾಕ್ಲೇಟ್ ನಿಂಗೆ ಕೊಡ್ತೀನಿ ಅಂತಾಳೆ. ಆ ಮಗು ಆ ಸಿಲ್ಕ್ ಚಾಕ್ಲೇಟ್ ಅನ್ನು ರುಚಿ ನೋಡಿರುತ್ತೆ, ಅದಕ್ಕೆ ಖುಷಿ. ಸಿಲ್ಕ್ ಚಾಕ್ಲೇಟ್ ಅಮ್ಮ ಕೊಡ್ತಾಳಲ್ಲ ಅಂತ. ನೀ ಯಾವಾಗ ಕೇಳಿದ್ರು ಕೊಡೋದಿಲ್ಲ, ಏಮಾರಿಸ್ಬಿಡ್ತೀವಿ, ಹೋಗು, ನಾ ಮಾಡೋದಿಲ್ಲ ಹಾಗೇನಂತೆ. ಖಂಡಿತ ಕೊಡ್ತೀನಿ, ಮಾಡು. ಆ ಮಗು ಪಾಪ ನಂಬಿಕೆ, ಮಗುಗೆ ಕಲ್ಮಶ ಇಲ್ಲ. ನಾವೇ ಎಲ್ಲ ಅಯೋಗ್ಯರು, ಮೋಸಗಾರರು. ಥರ್ಡ್ ಕ್ಲಾಸ್ ದಿನಗಳು ಯಾರು ಅಂದ್ರೆ ನಾವು. ಮಕ್ಕಳೆಲ್ಲ ಒಳ್ಳೆಯವರು, ಇನ್ನಸೆಂಟು, ಮನಸ್ಸಲ್ಲಿ ಏನೂ ಇಲ್ಲ ಅವರಿಗೆ. ಅದು ನೀವು ಮಾತನ್ನ ನಂಬಿ ಕೊಟ್ಟಿರೋ ಹೋಮ್ವರ್ಕ್ ಅನ್ನ ಮಾಡುತ್ತೆ. ನಿಯತ್ತಾಗಿ ಹೋಮ್ವರ್ಕ್ ಅನ್ನ ಮಾಡ್ಬಿಟ್ಟು ಅಮ್ಮ ಚಾಕ್ಲೇಟ್ ಕೊಡು, ಅಮ್ಮ ಚಾಕ್ಲೇಟ್ ಕೊಡು ಅಂತ ಬರುತ್ತೆ. ಅಮ್ಮನ ಹತ್ತಿ ಅಡಿಗೆ ಮಾಡಿರ್ತಾಳು. ಹೋ ಆಮೇಲೆ ಕೊಡ್ತೀನಿ, ಅಡಿಗೆ ಮಾಡ್ತಿದ್ದೀನಿ ನಾನು. ಅಯ್ಯೋ ನೀ ಯಾವಾಗ ಹಿಂಗೆ ಆಮೇಲೆ ಕೊಡೋದೇ ಇಲ್ಲ, ಮರ್ತು ಬಿಡ್ತೀನಿ, ನಾವು ಕೊಟ್ಬಿಡು ಇವಾಗಲೇ ನಂಗೆ. ಹೋಗ ಕುದಿತಾ ಇದೆ ಏನೋ ಹೇಳ್ತಾಳೆ. ಅವಳಿಗೆ ಚೆನ್ನಾಗಿ ಗೊತ್ತು, ಚಾಕ್ಲೇಟ್ ಕೊಟ್ರೆ ಮಗುಗೆ ಹಲ್ಲುಟ್ಟೋಗತ್ತೆ, ಕೊಡಬಾರ್ದು. ಆದ್ರೆ ಮಗುಗೆ ಹಲ್ಲೋಗತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ರುಚಿ ಬೇಕು, ವಾಸನೆ ಬೇಕು, ಎಂಜಾಯ್ ಮಾಡ್ಬೇಕದು. ಕೊನೆಗೆ ಏನಾಗುತ್ತೆ, ಅದು ಹತ್ತು ಕೇಳಿ ಕೋಪ ಬಂದು ಟಪ್ ಅಂತ ಹೊಡಿತಾಳೆ ನೋಡು, ನಿಲ್ತಾಳೆ. ಚಾಕ್ಲೇಟು ಅಂತ ಹತ್ಕೊಂಡೇ ನಿದ್ದೆ ಮಾಡಿಬಿಡುತ್ತೆ, ಚಾಕ್ಲೇಟ್ ಅನ್ನು ಮರ್ತೋಗುತ್ತೆ. ಇಷ್ಟೇ ಮನಸ್ಸು. ಇದು ಸುಮಾರು ಸತಿ ಹೇಳಿದ್ದೀನಿ, ಆದ್ರೂ ನೀವು ಅರ್ಥ ಹೇಳ್ತಾ ಇದ್ದೀನಿ. ಮನಸ್ಸು ಕೇಳಿದ್ದನ್ನ ಕೊಡದೆ ನೀವು ಕಂಟ್ರೋಲ್ ಮಾಡ್ಬಿಟ್ರೆ, ಆ ಟೈಮನ್ನ ಅವಾಯ್ಡ್ ಮಾಡ್ಬಿಟ್ರೆ, ಈಗ ಹೊಟ್ಟೆ ಹಸಿತಾ ಇದೆ, ತಿನ್ನಲೇಬೇಕು, ಕದ್ದಾಡಿ ತಿನ್ನಬೇಕು ಅನ್ಸುತ್ತೆ, ನೀವು ಆ ಟೈಮನ್ನು ಅವಾಯ್ಡ್ ಮಾಡ್ಬಿಡಿ, ಹೊಟ್ಟೆ ಹಸಿದ ಹೊಟ್ಟೋಗುತ್ತೆ. ಕೆಲಸ ಮಾಡ್ತಾ ಕೂತಿರ್ತೀರಿ ಅಂತ ಇಟ್ಕೊಳ್ಳಿ, 1 ಗಂಟೆ ಆಗತ್ತೆ ಲಂಚ್ ಟೈಮು, ಎಲ್ಲ ಸೀಟ್ ಬಿಟ್ಟು ಇದ್ದೋಗಿ ಅವ್ರವ್ರು ಊಟ ಮಾಡ್ತಿರ್ತಾರೆ. ನಿಮ್ ಮ್ಯಾನೇಜರ್ ಅರ್ಜೆಂಟ್ ಆಗಿ ಪೇಪರ್ ಬೇಕು ಅಂತ ನೀವು ಕೆಲಸ ಮಾಡ್ತಿರ್ತೀರ. ಇನ್ನೊಂದು ಅರ್ಧ ಗಂಟೆ ಮಾಡಿದ್ರೆ ಕೆಲಸ ಮುಗಿದೇ ಹೋಗುತ್ತಲ್ಲ, ಸರಿ ಆಮೇಲೆ ತಿನ್ನೋಣ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತಾ ಕೂತಿರ್ತೀರ. ಆಗ ಅರ್ಧ ಗಂಟೆ ಅಲ್ಲ 1 ಗಂಟೆ ಆದ್ರೆ ಕೆಲಸ ಮುಗಿಯೋದಿಲ್ಲ. ಆ ಊಟ ಟೈಮ್ ಹೊಟ್ಟೋಯ್ತು, ತಿರುಗಿ ಎದ್ದು ಹಾಕಿ ಮನ್ಸಿಲ್ಲ ನಿನ್ಗೆ, ಹೊಟ್ಟೆ ಹಸಿವು ಅಡಿಗೋಯ್ತು. ಪಂಚ ಇಂದ್ರಿಯಗಳು ಕೇಳಿದಾಗ ನೀವು ಕೊಟ್ಟರೆ ಮಾತ್ರ ಅದು ತಗೊಳತ್ತೆ. ಅದು ಕೇಳಿದಾಗ ಕೊಡದೆ ನೀವು ಅವಾಯ್ಡ್ ಮಾಡ್ಬಿಟ್ರಿ ಅಂದ್ರೆ ಅದು ಮರ್ತು ಬಿಡುತ್ತೆ. ಅದು ಈ ಸಿಗರೆಟ್ ಸೇದೋದು ಹಾಗೆ, ಆ ಟೈಮ್ ಬಂದಾಗ ಸ್ಮೋಕ್ ಮಾಡೋನ್ನತ್ತೆ. ಸ್ವಲ್ಪ ನೀವು ಕಟ್ಟಿಡಿದು ಆ ಟೈಮನ್ನು ನೀವು ಅವಾಯ್ಡ್ ಮಾಡ್ಬಿಟ್ರಿ ಅಂದ್ರೆ ಕೊಲೆ ಮಾಡೋದು ಹಂಗೇನೆ, ನೇಣಾಕೊಳ್ಳೋದು ಹಂಗೇನೆ. ಆ ಟೈಮ್ ಅವಾಯ್ಡ್ ಮಾಡ್ಬಿಟ್ರೆ ನೇಣಾಕೊಳ್ಳಲ್ಲ. ಆ ಕ್ಷಣ ಕಂಟ್ರೋಲ್ ಬೇಕು ನಿಮಗೆ. ಅದು ನಿಮ್ಮ ಮನಸ್ಸು. ಆ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನೀವು ಈ ಸಾಧನೆಗಳೆಲ್ಲ ಅಭ್ಯಾಸ ಮಾಡ್ಬೇಕು. ನೀವು ಪ್ರಾಣಾಯಾಮ, ಧ್ಯಾನ, ಊಟದ ವ್ಯವಸ್ಥೆಗಳು ಇದೆಲ್ಲ ನೀವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಬಿಟ್ರಿ ಅಂತಂದ್ರೆ ನೀವು ಏನ್ ಕಮೆಂಟ್ ಕೊಡ್ತೀರಿ ಹಾಗೆ ನಿಮ್ಮ ಮನಸ್ಸು ಕೇಳುತ್ತೆ. ಇಲ್ಲಿ ನೀವು ಅನ್ನೋದು ಎಡಗಡೆ ಮೆದುಳು, ನಿಮ್ಮನ್ನು ಆಟಾಡಿಸೋದು ಬಲಗಡೆ ಮೆದುಳು. ನಿಮ್ಮ ಮಾತನ್ನ ಬಲಗಡೆ ಮೆದುಳು ಕೇಳೋದಿಲ್ಲ. ಬಲಗಡೆ ಮೆದುಳಲ್ಲಿ ಏನಿದೆ ಅದನ್ನೇ ನೀವು ಮಾಡ್ಬೇಕಾಗತ್ತೆ. ಎಡಗಡೆ ಅಂತ ಅನ್ನೋದೇ ನೀವು ಕಾನ್ಶಿಯಸ್, ಪಂಚ ಇಂದ್ರಿಯಕ್ಕೆ ಕನೆಕ್ಟ್ ಆಗಿದೆ. ಏನೋ ಹೇಳ್ತೀನಿ, ಅರ್ಥ ಆಯ್ತೋ ಇಲ್ಲವೋ ನಿಮಗೆ?